15 ವರ್ಷ ದೇಶ ಸೇವೆ ಸಲ್ಲಿಸಿದ ಯೋಧನ ಗದ್ದುಗೆ ಸ್ಮಾರಕ ನಿರ್ಮಾಣ ಕುಂಠಿತ. ಯೋಧ ಕಟ್ಟೆಪ್ಪ ಹನುಮಪ್ಪ ಡೊಳ್ಳಿನ ವೀರ ಯೋಧನಿಗೆ ಸಿಗದಿರುವ ಗೌರವ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ವೀರ ಯೋಧನ ಕಥೆ. ಮಗನನ್ನ ನೆನೆದು ಕಣ್ಣೀರಿಡುತ್ತಿರುವ ಯೋಧನ ತಾಯಿ ಗಂಗಮ್ಮ. ದೇಶಕ್ಕಾಗಿ ಪ್ರಾಣ ತೆತ್ತ ವೀರ ಯೋಧನಿಗೆ ಸೂಕ್ತ ಗೌರವ ಸಿಗುತ್ತಿಲ್ಲವೇ? ಸ್ವತಂತ್ರ ದಿನಾಚರಣೆಯ ಭಾಷಣಗಳಲ್ಲಿ ಮಾತ್ರ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ದೇಶ ಕಾಯುವ ಯೋಧರು ನೆನಪಾಗ್ತಾರ. ಮಗನ ಸ್ಮಾರಕಕ್ಕಾಗಿ ಕಣ್ಣೀರಿಡುತ್ತಾ ಕಳೆದ 11 ವರ್ಷಗಳಿಂದ ಆಡಳಿತದ ಬಾಗಿಲನ್ನ ತಟ್ಟುತ್ತಿರುವ ಅಸಹಾಯಕ ತಾಯಿಯ ನೋವಿನ ಕಥೆಯು ಇಲ್ಲಿದೆ. ಅನ್ನಲ್ಲ ನನಗೆ ಮಗ ಅಲ್ಲ, ದೇಶ ಸೇವೆ ಮಾಡಿ ಸೈನಿಕ ಅಂತ ತಿಳ್ಕೊಂಡು ನಮ್ಮ ಫ್ಯಾಕ್ಟ್ರಿ ಐತಿಯಪ್ಪ. ನಿನ್ನ ಕಾಲು ಹೋಯ್ತೀನಿ ತಂದು ಹಾಕೊಂಡು ನಿಮ್ಮ ಹೆಸರೇನ್ರಿ ಅಮ್ಮರ? ಗಂಗವ್ವ ಡೊಳ್ಳಿ, ನಮ್ಮ ಮನೆ ಹೆಸರು ಗಂಗವ್ವ ಹನುಮಪ್ಪ ಡೊಳ್ಳಿನ. ಎಲ್ಲ ಎಸಿ ಡಿ ಸಿ ಎಲ್ಲರೂ ಇವಾಗ ಮತ್ತೆ ಏನು ದುಡ್ಡು ಕಟ್ಟಕ್ಕೆ ಬೈದಂತಿ ಸಾರ್ವಜನಿಕ ಸುಡಕ್ಕೆ ಕಟ್ಟಿ ಕಟ್ಟಕ್ಕೆ ದುಡ್ಡು ಬಂದ. ದೇಶದ ಗಡಿಯಲ್ಲಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ವೀರ ಯೋಧನೊಬ್ಬನಿಗೆ ಸೂಕ್ತ ಸ್ಮಾರಕ ನಿರ್ಮಿಸಿ ಕೊಡಲು ಆಡಳಿತ ವ್ಯವಸ್ಥೆಯು ನಿರ್ಲಕ್ಷ್ಯ ವಹಿಸಿದೆಯಾ? ಹೌದು, ಕಳೆದ 11 ವರ್ಷಗಳಿಂದ ತಾಯಿಯೊಬ್ಬರು ತನ್ನ ಮಗನ ಸ್ಮಾರಕಕ್ಕಾಗಿ ನ್ಯಾಯ ಕೇಳುತ್ತಾ ಆಡಳಿತದ ಬಾಗಿಲನ್ನ ತಟ್ಟುತ್ತಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ವೇದಿಕೆಗಳಲ್ಲಿ ಭಾಷಣಗಳಲ್ಲಿ ಬರೀ ಆಶ್ವಾಸನೆ ನೀಡುವ ಸರ್ಕಾರಕ್ಕೆ ಹಾಗೂ ತಾಲೂಕು ಅಧಿಕಾರಿಗಳಿಗೆ ಇಂತಹ ವೀರ ಯೋಧರು ಕೇವಲ ಆಗಸ್ಟ್ 15 ಮತ್ತು ಜನವರಿ 26ರಂದು ಮಾತ್ರ ನೆನಪಾಗ್ತಾರಾ ಎಂಬ ಪ್ರಶ್ನೆಗಳು ಈಗ ಮೂಡಿ ಬರ್ತಿದೆ. ದೇಶಕ್ಕಾಗಿ ಬಲಿದಾನ ನೀಡಿದ ಮಗನ ನೆನಪನ್ನ ಶಾಶ್ವತವಾಗಿಡಲು ಹೋರಾಡುತ್ತಿರುವ ಈ ಅಸಹಾಯಕ ತಾಯಿಯ ಕಣ್ಣೀರು ಇನ್ನು ಯಾವಾಗ ನಿಲ್ಲುತ್ತದೆ? ಎಲ್ಲ ಎಸಿ ಡಿ ಸಿ ಶಾಸಕರು ನಮ್ಮ ದೊಡ್ಡ ಮನೆ ರಾಮಕೃಷ್ಣಪ್ಪನವರು ನಮ್ಗೆ ನ್ಯಾಯ ಇದು ಮಾಡಿದ್ದು. ಅವ್ರ ಮನೆ ಅವ್ರಿಗೆ ಕರ್ಕೊಂಡು ಪದ್ಧತಿ ಮಾಡಿದ್ರಪ್ಪ. ನಾನು ಏನಂದೆ, ರೊಕ್ಕ ಕಾಸೆ ಮಾಡಿ ನನ್ನ ಮಕ್ಕಳು ನಿಮ್ಮ ಮುಂದೆ ಹಸು ಆಗಲ್ಲ. ಸತ್ತಿರಪ್ಪ ಮೊಮ್ಮಗ ಇರಪ್ಪ ಮಗ ಆದ್ರೆ ಅಕೌಂಟ್ ಜಸ್ಟ್ ಕಳಿಸಿ ಅಂದಿದ್ದು ನಾನು ಹ್ಞೂ ಅಂದ್ರೆ ಒಳಗಿಂದ ಒಳಗೆ ಮೋಸ್ತಾರೆ. ನಂಗೆ 4 ಮಂದಿ ಹೆಣ್ಮಕ್ಳು ಹೆಣ್ಮಕ್ಳು ಅವ್ರು ಏನಂತಾರೆ, ಸರ್ ಯಾಕೆ ಸಾಕು ನೀವು ಬಂದೇನು ಅಂದ್ರೆ ನನಗೇನು ಹೇಳಿಕೆ ಕೊಟ್ಟರು ಅಧ್ಯಕ್ಷರು, 5 ಲಕ್ಷ ತಗೊಂಡಿನಿ, ಚಿಂತೆ ಮಾಡಿಬಿಡ, ನಾನೆಲ್ಲ ಮಾಡಿಕೊಡ್ತೀನಿ ಅಂತ ಕೈ ಬಿಟ್ಬಿಟ್ಟೆ. ಅಲ್ಲಿ ಮಾಡ್ತಿದ್ರೆ ಮತ್ತೆ ಹೋಗೋದು ತಪ್ಪಕೈತಿಲ್ಲ, ಬಿಟ್ಬಿಟ್ಟೆ. ಈಗೇನಂದ್ರೆ ಬಂದು ದುಡ್ಡು ಹೊಳ್ಳಿ ಹೋಯ್ತು, ಅಮ್ಮ ಮಾಡ್ಕೊಳ್ಳಿಲ್ಲ ಅಂದ ಸಳೆ ತಪ್ಪ ಬಿಟ್ಟು ಶರಣ ಹಂಗೆ ಯಾರು ಸಾಬಣ್ಣರ ಅಧ್ಯಕ್ಷ 5 ಲಕ್ಷ ತೆಗೆದಿನಿ, ಮನೆ ಮಧ್ಯಾಹ್ನ ಬರ್ತೈತಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಇವ್ರು ಸಾಹೇಬ್ ನನಗೆ ಅಂತ ನಾ ಬಂದು 2 ವರ್ಷ ದುಡ್ಡಿಗೆ ನೀ ಯಾಕೆ ಬಂದೆ ಈಗ ಇಷ್ಟು ನನ್ನ ಒತ್ತಡ ಮಾಡ್ತಿಲ್ಲ, ನನಗೇನು ಗೊತ್ತೈತೆ ಅಂತ ಮಾಡಲಿ ಅಂತ ಇವ್ರು ನನಗೆ ಹೇಳಿಕೆ ಕೊಟ್ಟು, ಇವರು ತಹಸೀಲ್ದಾರ್ ಹೇಳಿದ್ದು ನಿಮಗೆ ಹೇಳಿದ್ದು ಹೇಳಿಕೆ ಕೊಟ್ಟು ನಾನು ಹೇಳ್ತೀನಿ, ಇಲ್ರಿ ನಿಮಗೆ ಕೇಳಕ್ಕೆ ಹಾಕಿದ್ದೀನಿ. ನಾನು ಈಗ ಸಾರ್ವಜನಿಕ ಕೊಟ್ಟರಲ್ಲ, ನನ್ನ ಲೆಕ್ಕವನ್ನು ಇಲ್ಲಿ ಮಾರಿ ಎಲ್ಲರೂ ಯಾರು ಕರೆಸ್ಬೇಕು ಕರೆಸಿ ಮೂರ್ತಿ ಸ್ಥಾಪನೆ ಮಾಡ್ತೀನಿ, ಗೈಡನ್ ಮಾಡ್ತೀನಿ. ಸುಡ್ಕೊಡಕಲ್ಲ, ಸರ್ಕಾರಿ ಮಗ ಸರ್ಕಾರಿ ಆಸ್ತಿ ನಂದು ಅಲ್ಲ, ನಿಂದು ನನ್ನ ಹೊಲ ನಾವು ಮಾಡ್ಕೊಂಡಿದ್ದೆ. 3 ಗುಡ್ತಿ ಹಾಕಿ ಬರೀ ಹಾಕಬೇಕಾಗಿತ್ತಪ್ಪ ನನಗೆ. ಹ್ಞೂ ನಾಯಪ್ಪ ಯಾವ ಹಂಗೆ ಮಾಡ್ಬಿಟ್ಟು ಪುಣ್ಯ ಬರ್ತಂತೆ ಎಲ್ಲ ಕೈ ಮುಗಿದ್ರು ಈ ಒಯ್ತಾರೆ. ಆಡಳಿತ ಯಂತ್ರ ಇನ್ನಾದರೂ ಎಚ್ಚೆತ್ತುಕೊಂಡು ಈ ವೀರಮಾತೆಗೆ ನ್ಯಾಯ ಒದಗಿಸುತ್ತದೆಯೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.